ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ತುಂಬ ದಿನದಿಂದ ನನ್ನ ವೀಡಿಯೋಸ್ಗಳು ಬರ್ತಾ ಇರಲಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಯಾಕೋ ತುಂಬಾ ಮನಸ್ಸು ಬೇಜಾರಾಗಿತ್ತು, ಹೀಗಾಗಿ ನಾನು ಯಾವುದೇ ರೀತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ನಿಮ್ಮಿಂದ ಅಲ್ಲ, ನೀವೆಲ್ಲ ತುಂಬ ಪ್ರೀತಿ ಕೊಟ್ಟಿದ್ದೀರಿ ನನಗೆ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಿ ಈ ಚಾನಲ್ಗೆ. ಥ್ಯಾಂಕ್ ಯು ಸೊ ಮಚ್. ಬಟ್ ಯಾಕೋ ನನಗೆ ಸ್ವಲ್ಪ ಮನಸ್ಸು ತುಂಬ ಹಿತ ಇರಲಿಲ್ಲ, ಹೀಗಾಗಿ ವೀಡಿಯೋಸ್ ಮಾಡೋದಕ್ಕೆ ನನ್ನ ಮನಸ್ಸು ಆಗ್ತಾ ಇರಲಿಲ್ಲ. ಹೀಗಾಗಿ ರೆಗ್ಯುಲರ್ ವೀಡಿಯೋಸ್ಗಳು ಬರ್ತಾ ಇಲ್ಲ ನನ್ನದು ಯೂಟ್ಯೂಬಲ್ಲಿ. ಅದು ಯಾವುದೇ ಒಂದು ಇದರಲ್ಲೂ ಕೂಡ ನನ್ನ ರೆಗ್ಯುಲರ್ ವೀಡಿಯೋಸ್ಗಳು ಬರ್ತಾ ಇಲ್ಲ. ಸ್ವಲ್ಪ ಹಾಗೆಯೇ ಯಾಕೋ ಸೈಲೆಂಟಾಗಿರೋಣ ಅಂತ ಅನಿಸ್ತಾ ಇದೆ, ಯಾಕೋ ಗೊತ್ತಿಲ್ಲ. ಸೊ ಹೀಗಾಗಿ ಬಟ್ ಆದರೆ ಟ್ರೈ ಮಾಡ್ತೀನಿ ಇನ್ಮೇಲಿಂದ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಣ ಅಂತ ಹೇಳಿ. ಆ್ಯಂಡ್ ಈ ವಿಡಿಯೋದಲ್ಲೇ ನಿಮಗೆ ಫೋಟೋಶೂಟ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ. ಫೋಟೋಶೂಟ್ ಹೇಗೆ ಮಾಡ್ತೀರಾ ನೀವು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಈ ವಿಡಿಯೋದಲ್ಲಿ ಫೋಟೋಶೂಟ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಆ್ಯಂಡ್ ಪ್ಲಸ್ ಒಂದು ಯೂನಿಕ್ ಒಂದು ಆರ್ಡರ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಅದು ಆರ್ಡರ್ ಏನು ಬಂದಿದೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀನಿ. ಬೇಕಂದ್ರೆ ನೀವು ಕೂಡ ಇದನ್ನು ಮಾಡ್ಬೋದು, ಅದರ್ವೈಸ್ ನೀವು ಹೋಲ್ಸೇಲಾಗಿ ಕೂಡ ಖರೀದಿ ಮಾಡ್ಬೋದು. ಸೊ ಏನು ಅಂತ ಇವಾಗ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀನಿ, ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಹೊಸ ನನ್ನ ವೀಡಿಯೋಸ್ಗಳು ಬಂದಾಗ ನಿಮ್ಗೊಂದು ನೋಟಿಫಿಕೇಶನ್ ಸಿಗುತ್ತೆ, ಬೇಕು ಅಂದರೆ ಆ ವೀಡಿಯೋಸ್ ನೀವು ನೋಡ್ಬೋದು. ಓಕೆನಾ? ಸೊ ಇವಾಗ ಮೇನ್ ಮುಖ್ಯವಾಗಿ ಮಾತಾಡೋಣ ಫೋಟೋಶೂಟ್ ಬಗ್ಗೆ. ಫೋಟೋಶೂಟ್ಗೋಸ್ಕರ ನಾನಿಲ್ಲಿ ಇತ್ತೀಚೆಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಕರ್ನಾಟಕದಲ್ಲಿಲ್ಲ, ಕರ್ನಾಟಕದ ಹೊರಗಡೆ ಇರುವಂಥದ್ದು, ನಾರ್ತ್ ಇಂಡಿಯಾದಲ್ಲಿ ಇರೋದು ಆ್ಯಕ್ಚುಲಿ. ಸೊ ನಾನು ಈ ಕಡೆ ಒಂದು DIY ಮಾಲ್ ಅಂತ ಇರುತ್ತೆ, ಅಲ್ಲಿ ಇರ್ಬೋದು ಅಂತ ಅನ್ಕೋತೀನಿ ಕರ್ನಾಟಕದಲ್ಲಿ ಕೂಡ. ಸೊ DIY ಮಾಲ್ಗೆ ಹೋಗಿದ್ದೆ. ಸೊ ಅಲ್ಲಿ ನನಗೆ ಫೋಟೋ ಶೂಟಿಗೆ ಅಂತ ಹೇಳಿ ಹಾಗೆಯೇ ಇರಲಿ ಅಂತ ಹೇಳಿ ನಾನು ಇದನ್ನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಒಂದು ಬೋರ್ಡ್ ಇದೆ, ಆ್ಯಕ್ಚುಲಿ ಬ್ಲ್ಯಾಕ್ ಬೋರ್ಡು. ಆ್ಯಂಡ್ ಈ ಬೋರ್ಡಲ್ಲಿ ನೀವು ಡೈಲಿ ಟು ಡೈಲಿ ಏನಾದರೂ ನೋಟ್ ಮಾಡಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಫೋಟೋಶೂಟ್ಗೆ ಯೂಸ್ ಮಾಡ್ಬೋದು. ಸೊ ಮಲ್ಟಿಪಲ್ ಇದು ಹೇಗಿರುತ್ತೆ ಅಂದರೆ ಕ್ರಿಯೇಟಿವಿಟಿ ಮೂಲಕ ನೀವು ಯೂಸ್ ಮಾಡ್ಬೋದು. ನಾನು ಇದನ್ನು ಇನ್ನೂವರೆಗೂ ಓಪನ್ ಸಹ ಮಾಡಿಲ್ಲ, ಬಟ್ ಇದನ್ನು ನಿಮಗೆ ತೋರಿಸಿಲ್ಲ ಓಪನ್ ಮಾಡೋಣ ಅಂತ ಹೇಳಿ ಹಾಗೆಯೇ ಇಟ್ಟಿರುವಂಥದ್ದು. ಸೊ ಒಂದು ಇದ್ರದ್ದು ಪ್ರೈಸ್ ಬಂದುಬಿಟ್ಟು ನನಗೆ 130 ರೂಪಾಯಿ ಬಿದ್ದಿರುವಂಥದ್ದು. ಸೊ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಆ್ಯಕ್ಚುಲಿ ನೋಡಿದ ತಕ್ಷಣ ನನಗೆ ಅನಿಸ್ತು ಸೊ ತೊಗೋಬೇಕು ಅಂತ ಹೇಳಿ. ಸೊ ಹೀಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ಒಂದು. ಆ್ಯಂಡ್ ನೀವು ಇಷ್ಟೆಲ್ಲ ದುಡ್ಡು ಹಾಕಿ ಅಂತ ನಾನು ಹೇಳ್ತಾ ಇಲ್ಲ, ನಾನು ಹಾಗೆ ಯೂನಿಕ್ ಒಂದು ಫೋಟೋಶೂಟ್ಗೋಸ್ಕರ ತೊಗೊಂಡಿರುವಂಥದ್ದು ಇದು ಆ್ಯಕ್ಚುಲಿ. ಆ್ಯಂಡ್ ನೀವು ಬೇಕು ಅಂತಂದರೆ ಡಿಫ್ರೆಂಟಾಗಿ ಒಂದು ರೀತಿಯಿಂದ ಫೋಟೋಶೂಟ್ ಮಾಡ್ಬೋದು. ಅದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇಲ್ಲಿ ಇದಲ್ಲೂ ಕೂಡ ನಾನು ಇಲ್ಲಿ ಫ್ಲವರ್ಸ್ಗಳು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಫೋಟೋಶೂಟ್ಗೆ ಫ್ಲವರ್ಸ್ಗಳು ಬೇಕಾಗುತ್ತೆ. ಫ್ಲವರ್ಸ್ ಇದ್ದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಅದು ಬೇರೆ ಟೈಪಲ್ಲಿ ನೀವು ತೆಗಿತೀವಿ ಅಂತಂದರೆ ಅದು ನಿಮ್ಮ ಮೇಲೆ ಬಿಟ್ಟಿರುವಂಥದ್ದು ಒಂದೇದು. ಓಕೆ? ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎರಡು ರೀತಿಯಿಂದ. ಆ್ಯಕ್ಚುಲಿ ನನ್ನ ಹತ್ರ ಫ್ಲವರ್ಸ್ ತುಂಬಾ ಇದೆ, ಬಟ್ ಆದರೆ ಸ್ವಲ್ಪ ಯೂನಿಕ್ ಬೇಕಾಗಿತ್ತು ನನಗೆ. ಸೊ ಹೀಗಾಗಿ ಸೊ ಇಲ್ಲಿ ಈ ರೀತಿ ಫ್ಲವರ್ಸ್ಗಳು ನಾನು ತೊಗೊಂಡಿದ್ದೀನಿ. ಇದ್ರದ್ದು ಫೋಟೋಸ್ ನಿಮಗೆ ನನ್ನ ರೂಮಲ್ಲಿ ಲೈಟ್ ತುಂಬ ಜಾಸ್ತಿ ಇದೆ, ಹೀಗಾಗಿ ನಿಮಗೆ ಕ್ಲಿಯರ್ ಕಾಣಿಸ್ತಾ ಇಲ್ಲ. ಸೊ ಇದು ಫೋಟೋ ನಾನು ಇಲ್ಲಿ ಹಾಕ್ತೀನಿ. ಸೊ ಫೋಟೋ ಹಾಕೋದ್ರಿಂದ ನಿಮಗೆ ಕ್ಲಿಯರಿಟಿ ಗೊತ್ತಾಗುತ್ತೆ. ತುಂಬ ಯೂನಿಕ್ ಇರುವಂಥ ಒಂದು ಫ್ಲವರ್ಸ್ಗಳಿದು, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ಇದು ಡಿಪೆಂಡ್ ಆಗುತ್ತೆ ನಾವು ಯಾವ ಪ್ರಾಡಕ್ಟ್ ಫೋಟೋಶೂಟ್ ಮಾಡ್ತಾ ಇದೀವಿ ಅದರ ಮಧ್ಯದಲ್ಲಿ ಇಟ್ಟರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಸ್ವಲ್ಪ ರೇರ್ ಇರುವಂಥ ಫ್ಲವರ್ ಇದೆ ಆ್ಯಕ್ಚುಲಿ, ರೆಗ್ಯುಲರ್ ಫ್ಲವರ್ ಅಲ್ಲ ಅಲ್ವಾ. ಸೊ ಇದು ನನಗೆ ಪ್ರೈಸ್ ಬಿದ್ದಿರುವಂಥದ್ದು, ನನಗೆ ಒಂದು ಬಿದ್ದಿರುವಂಥದ್ದು 70 ರೂಪಾಯಿಗೆ. ಸೊ ಎರಡೂ ಸೇರಿಸ್ಬಿಟ್ಟು 140 ರೂಪಾಯಿ ಆಗಿರುವಂಥದ್ದು. ಇದಲ್ಲದೆ ಈ ರೀತಿ ಚಿಕ್ಕ ಒಂದು ಇದ್ರದ್ದು ಏನೋ ವುಡನ್ ಕ್ಲಿಪ್ ಅಂತ ಹೇಳ್ಬಿಟ್ಟು ಸೊ ಇದನ್ನು ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಸೊ ಹಿಂದ್ಗಡೆ ನಿಮ್ಗೆ ನೋಡೋಕೆ ಸಿಗ್ತಾ ಇರ್ಬೋದು, ನಂದು ಒಂದು ರ್ಯಾಕ್ ಟೈಪ್ ಇದೆ ಚೌಕಲ್ಲಿ ಒಂದು ವೈಟ್ ಕಲರ್ದು. ಸೊ ಅದರಲ್ಲಿ ಇದನ್ನು ನಾನು ಸ್ಟಿಕ್ ಮಾಡೋದಕ್ಕೆ ತೊಗೊಂಡಿರುವಂಥದ್ದು. ಸೊ ಇದೆಲ್ಲ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆದರೆ ಇದು ಸಮ್ಟೈಮ್ಸ್ ಫೋಟೋಶೂಟ್ ಏನಾದರೂ ಮಾಡಬೇಕಂದಾಗ ಯೂನಿಕ್ ಏನಾದರೂ ನಾನು ಬೇಕು ಅಂದರೆ ಅದ್ರ ಮೇಲೆ ಕೂಡ ಇಟ್ಟು ಫೋಟೋಶೂಟ್ ಮಾಡಿರ್ತೀನಿ. ಸೊ ಆ ರೀತಿ ನೀವು ಫೋಟೋಶೂಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಇರಲಿ ಅಂತ ನಾನು ಇದನ್ನು ತೊಗೊಂಡಿರುವಂಥದ್ದು. ಇದು ವುಡನ್ ಕ್ಲಿಪ್ಸ್ ಅಂತ ಕೂಡ ನಾವು ಹೇಳ್ತೀವಿ. ಆ್ಯಂಡ್ ಇದಕ್ಕೆ ನನಗೆ 65 ರೂಪೀಸ್, 65 ರೂಪಾಯಿಗೆ ಇದು ತೊಗೊಂಡಿರುವಂಥದ್ದು ಆ್ಯಕ್ಚುಲಿ. ಸೊ ಹಾಗೆ ಯಾವಾಗಲೂ ಹೋದರೆ ನಾನು ಮೇನು ಈ ರೀತಿಯೇ ಶಾಪಿಂಗ್ ಜಾಸ್ತಿ ಮಾಡೋದು. ಆ್ಯಂಡ್ ಮೇನ್ ಬೇಕಾಗಿರುವಂಥದ್ದು ಬ್ಯಾಕ್ಗ್ರೌಂಡು. ಯಾವುದೇ ಒಂದು ಪ್ರಾಡಕ್ಟ್ ನಾವು ಇಟ್ಟು ಫೋಟೋಶೂಟ್ ಮಾಡೋದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಬೇಕು. ಈ ರೀತಿ ಒಂದು ಮ್ಯಾಟ್ ತೊಗೊಳ್ಳಿ, ಏನು ತೊಗೊಂಡಿಲ್ಲ ಅಂತಂದ್ರೂ ಕೂಡ. ಸೊ ಈ ರೀತಿ ಒಂದು ಮ್ಯಾಟ್ ತೊಗೊಳ್ಳಿ. ಓಕೆ? ಈ ಮ್ಯಾಟ್ ಹೇಗಿದೆ ಅಂತಂದರೆ ಇದು ತುಂಬಾ ಸ್ಮೂತ್ ಆಗಿದೆ ಆ್ಯಕ್ಚುಲಿ. ಆ್ಯಂಡ್ ಇದ್ರ ಫೋಟೋ ನಾನು ಇಲ್ಲಿ ಹಾಕ್ತೀನಿ. ಓಕೆನಾ? ಸೊ ಇದು ನನಗೆ ಬಿದ್ದಿರುವಂಥದ್ದು 80 ರೂಪಾಯಿ ಮಾತ್ರ, ಬಟ್ ಆದರೆ ಇದ್ರ ಮೇಲೆ ಇಟ್ಟು ನಾನು ಫೋಟೋಶೂಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಸುಮಾರು ಶಾರ್ಟ್ ವೀಡಿಯೋಗಳಲ್ಲಿ ಜಾಸ್ತಿ ಇವುಗಳನ್ನ ಮ್ಯಾಟ್ಗಳನ್ನ ಯೂಸ್ ಮಾಡ್ತಾರೆ. ಜೂಟ್ ಮ್ಯಾಟ್ ಅಂತೂ ಕೂಡ ಬರುತ್ತೆ, ಅದು ನಿಮಗೆ ಮೀಶೋದಲ್ಲಿ ತುಂಬಾ ಕಡಿಮೆ ಪ್ರೈಸಸ್ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರಲ್ವ ತುಂಬ ಚೆನ್ನಾಗಿದೆ. ಸೊ ಇದು ತೊಗೊಂಡಿರುವಂಥದ್ದು, ಇದು ನನಗೆ ಕೂಡ ತುಂಬ ಕಡಿಮೆ ರೇಟಲ್ಲಿ ಸಿಕ್ಕಿರುವಂಥದ್ದು. ಸೊ ಇದನ್ನು ನಾನು ಇಟ್ಬಿಟ್ಟು ಫೋಟೋಶೂಟ್ ಮಾಡ್ತೀನಿ. ಮೇನ್ ಇವನ್ನೇ ಯೂಸ್ ಮಾಡೋದು. ಫೋಟೋಶೂಟ್ ಮಾಡೋದಕ್ಕೆ ನೀವು ಸಿಂಪ್ಲಿ ಯಾವ್ದಾದ್ರು ವೈಟ್ ಕಲರು ಸ್ಯಾಟಿನ್ ಬಟ್ಟೆ ತೊಗೋಬೋದು. ಸ್ಕ್ರಂಚಿ ಎಲ್ಲ ಡಿಪೆಂಡ್ ಆಗುತ್ತೆ ಯಾವ ಪ್ರಾಡಕ್ಟ್ ಫೋಟೋಶೂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಅದ್ರ ತಕ್ಕಂತೆ ನೀವು ಬ್ಯಾಕ್ಗ್ರೌಂಡು ಬಟ್ಟೆ ಕೂಡ ಯೂಸ್ ಮಾಡ್ಬೋದು. ವೆಲ್ವೆಟ್ ಬಟ್ಟೆ ಮೇನ್ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸು. ವೆಲ್ವೆಟ್ ಬಟ್ಟೆನ ಉಲ್ಟಾ ಹಾಕಬೇಕು, ಸೀದಾ ಹಾಕಬಾರ್ದು, ಉಲ್ಟಾ ಹಾಕಬೇಕು. ಅದರಲ್ಲಿ ಏನಾಗುತ್ತೆ ಅದ್ರದ್ದು ಶೈನಿಂಗ್ ಹೋಗ್ಬಿಡುತ್ತೆ, ಮ್ಯಾಟ್ ಥರ ಕಾಣಿಸುತ್ತೆ. ಸೊ ಅದನ್ನು ಯೂಸ್ ಮಾಡ್ಬೋದು. ಮತ್ತು ನೀವು ಬೇಕಂದರೆ ಮನೆಯಲ್ಲಿ ಟ್ರೇಸ್ಗಳಿರುತ್ತಲ್ವ, ಅದು ವುಡನ್ ಟ್ರೇಸ್ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡ್ಬೋದು. ಬಟ್ ಆದರೆ ನೀವು ಫೋಟೋಶೂಟ್ ಮಾಡುವಾಗ ನೀವು ಯಾವ ಸ್ಥಳದಿಂದ ನೀವು ಫೋಟೋಶೂಟ್ ಮಾಡ್ತಾ ಇದ್ದೀರಿ ಅಲ್ಲಿ ಬೆಳಕು ತುಂಬ ಚೆನ್ನಾಗಿರಬೇಕು. ಮೇನ್ ಅಂತಂದರೆ ಬಂದು ಕಮರದಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ, ಅಂದರೆ ಈ ರೀತಿ ಬಂದಿರುವಂಥ ಕೋಲಿಯಲ್ಲಿ ಮಾಡೋಕ್ಕೆ ಹೋಗಬೇಡಿ. ಫೋಟೋಶೂಟ್ ಮಾಡೋದಾದರೆ ಸ್ವಲ್ಪ ಹೊರಗಡೆ ಆಚೆನೇ ಮಾಡಿ. ಓಕೆ? ಸೊ ಇದರಿಂದ ಏನಾಗುತ್ತೆ ಬೆಳಕು ಪ್ರಾಪರ್ ಇರುತ್ತೆ ಆ್ಯಂಡ್ ಫೋಟೋ ತುಂಬ ಚೆನ್ನಾಗಿ ಬರುತ್ತೆ. ಮೊಬೈಲ್ ಕ್ಯಾಮ್ರಾ ಸ್ವಲ್ಪ ಕ್ಲಿಯರಿಟಿ ಇರಲಿ. ಮೊಬೈಲ್ ಫೋಟೋಶೂಟ್ ಮಾಡೋಕ್ಕಿಂತ ಮುಂಚೆ ಮೊಬೈಲ್ ಕ್ಯಾಮ್ರಾನ ಕ್ಲೀನ್ ಮಾಡಿ ಕೂಡ ಯೂಸ್ ಮಾಡಿ.
ಫೋಟೋಶೂಟ್ ಬಗ್ಗೆ ಸ್ವಲ್ಪ ನಿಮಗೆ ನಾಲೆಜ್ ಹೇಳಿದ್ದೀನಿ, ಬಟ್ ಪ್ರಾಕ್ಟಿಕಲಿ ವೀಡಿಯೋಸ್ನ ನಾನು ನಿಮಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಆ ರೀತಿ ಫೋಟೋಸ್ ವೀಡಿಯೋಸ್ ಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಆ್ಯಂಡ್ ಯಾವ ಊರಿಂದ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಿ, ಇದು ನಿಮ್ಮ ಊರಿನ ಹೆಸರನ್ನ ಖಂಡಿತವಾಗ್ಲೂ ಮೆನ್ಷನ್ ಮಾಡಿ. ಆ್ಯಂಡ್ ಇಲ್ಲಿ ನನಗೆ ಬಂದಿರೋ ಆರ್ಡರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯೂನಿಕ್ ಪ್ರಾಡಕ್ಟ್ ಬಗ್ಗೆ ನಮಗೆ ಇಲ್ಲಿ ಬಂದಿರುವಂಥ ಒಂದು ಆರ್ಡರ್ ಇದೆ ಆ್ಯಕ್ಚುಲಿ. ಸೊ ನಮಗೆ 100 ಒಂದು ಪ್ರಾಡಕ್ಟ್ ಪೀಸ್ ಬೇಕಂತ ಹೇಳಿದ್ರು, ಅಂದರೆ ಟೋಟಲು 100 ಪೀಸ್ ಬೇಕಂತ ಹೇಳಿರುವಂಥದ್ದು. ಸೊ ಇದನ್ನು ಅವ್ರು ಏನು ಮಾಡ್ತಾರೆ ಅಂತಂದರೆ ಅವರವರ ಒಂದು ಪೇಜಲ್ಲಿ ಸೆಲಾಟ್ ಮಾಡ್ತಾರೆ. ಲೈಕ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಥವಾ ಒಂದು ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋದ ಪ್ಲಾಟ್ಫಾರ್ಮಲ್ಲಿ ಅವರು ರಿಜಿಸ್ಟ್ರೇಷನ್ ಏನು ಮಾಡಿಸಿರ್ತಾರಲ್ವ. ಸೊ ಅವ್ರು ಏನು ಮಾಡ್ತಾರೆ, ನಮ್ಮ ಹತ್ರ ಪ್ರಾಡಕ್ಟ್ ತೊಗೊಂಡವ್ರು ಏನು ಮಾಡ್ತಾರೆ, ಸಿಂಪ್ಲಿ ಇವುಗಳನ್ನ ಏನು ಮಾಡ್ತಾರೆ, ಇವುಗಳ ಬಗ್ಗೆ ಡೀಟೇಲ್ಸ್ಗಳನ್ನ ಹಾಕಿ ಫೋಟೋ ಕ್ಲಿಕ್ ಮಾಡಿಸಿ ನಂತರ ಇವುಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಮತ್ತು ಯಾವಾಗ ಆರ್ಡರ್ಸ್ ಬರುತ್ತೆ ಅವ್ರು ಏನು ಮಾಡ್ತಾರೆ, ನಮ್ಗೆ ಆರ್ಡರ್ ಕೊಡ್ತಾರೆ. ಸೊ ನಾವಿಲ್ಲಿಂದ ಅವ್ರಿಗೆ ಕಡಿಮೆ ರೇಟಿಗೆ ಕೊಡ್ತೀವಿ, ಅವ್ರು ಏನು ಮಾಡ್ತಾರೆ ಸ್ವಲ್ಪ ಜಾಸ್ತಿ ರೇಟಿಗೆ ಅಲ್ಲಿಂದ ಮಾರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಅವರು ಕೂಡ ಇಲ್ಲಿಂದ ಹಣವನ್ನು ಸಂಪಾದನೆ ಮಾಡ್ತಾರೆ. ಆ್ಯಂಡ್ ಪ್ಲಸ್ ಇಲ್ಲಿ ನಮಗೂ ಕೂಡ ಆರ್ಡರ್ಸ್ಗಳು ಇಲ್ಲಿ ಸಿಗ್ತಾ ಇರುತ್ತೆ ಅವ್ರ ಕಡೆಯಿಂದ. ಸೊ ಇದು 1-2 ಸ್ಯಾಂಪಲ್ನ ಕಳಿಸಿದ್ವಿ ನಾವು, ಆ ಸ್ಯಾಂಪಲ್ ಅವ್ರಿಗೆ ಇಷ್ಟ ಆಯಿತು. ಸೊ ನಂತರ ಅವ್ರು ಏನು ಮಾಡಿದ್ರು ಅಂತಂದರೆ 100 ಪೀಸ್ ಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ 100 ಪೀಸ್ ನಾವು ರೆಡಿ ಮಾಡ್ತಾ ಇದ್ವಿ. ಇದು ರೆಡಿ ಮಾಡೋಕ್ಕೆ ಎಷ್ಟು ಟೈಮ್ ಹೋಗುತ್ತೆ ಅಂತಂದರೆ ದಿನದಲ್ಲಿ ನೀವೇನಿಲ್ಲ ಅಂದರೆ 10ರಿಂದ 15 ಮಾಡ್ಬೋದು, ಮನೆಯೆಲ್ಲ ಕೆಲಸ ಮಾಡಿಕೊಂಡು. ಓಕೆ, ಮನೆಯಿಂದೆಲ್ಲ ಕೆಲಸ ಮಾಡಿಕೊಂಡು ಮಕ್ಕಳನ್ನೆಲ್ಲ ನೋಡಿಕೊಂಡು ನಂತರ ನೀವು ಒಂದು 15 ಪ್ರಾಡಕ್ಟ್ ಅಥವಾ 20 ಪ್ರಾಡಕ್ಟು ಕೆಪಾಸಿಟಿ ತುಂಬಾ ಸ್ಲೋ ಇರುವಂಥವ್ರು 15 ಪ್ರಾಡಕ್ಟ್ ರೆಡಿ ಮಾಡ್ಬೋದು. ತುಂಬ ಸ್ಪೀಡ್ ಇದ್ದೀವಿ ನಾವು ಹೊಲಿಗೆ ಹೊಲಿದ್ರಲ್ಲಿ ಮತ್ತು ತುಂಬ ಆ್ಯಕ್ಟಿವ್ ಇರ್ತೀವಿ ಅಂತಂದರೆ ಸೊ 20-25 ಮಟ್ಟ ಕೂಡ ಮಾಡ್ತಾರೆ, ಪ್ರಾಡಕ್ಟ್ನ ರೆಡಿ ಮಾಡ್ಬೋದು ದಿನಕ್ಕೆ. ಸೊ ದಿನಕ್ಕೆ ಇವಾಗ ಇದನ್ನು ನಾವು ಸೆಲ್ ಮಾಡುವಂಥ ಪ್ರೈಸ್ ಹೇಳೋದಾದರೆ ಇಲ್ಲಿ 50 ರೂಪಾಯಿಗೆ ಇದನ್ನು ಸೇಲ್ ಮಾಡ್ತಾ ಇದ್ದೀವಿ. 49 ರುಪೀಸ್ ಅಂತ ಹೇಳಿದ್ದೀವಿ ನಾವು ಅವ್ರಿಗೆ. ಇವರು 49 ರೂಪಾಯಿಗೆ ನಮ್ಮ ಹತ್ರ ತೊಗೋತಾ ಇದ್ದಾರೆ. 49 ರೂಪಾಯಿಗೆ ಇದನ್ನು ತೊಗೊಂಡು ಇದನ್ನು ಅವ್ರು ಏನು ಮಾಡ್ತಾರೆ ಅಂದರೆ 149 ರೂಪೀಸ್ಗೆ ಅವರು ಸೆಲ್ ಔಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಸ್ಟ್ ಇದು ಡಬಲ್ ಆಯಿತು. ಓಕೆ, ಡಬಲ್ ಅಂದರೆ ತ್ರಿಬಲ್ ಆಯಿತು ಅಂತಲೇ ಹೇಳ್ಬೋದು. ಓಕೆ, ಸೊ ಇಲ್ಲಿ 49 ರೂಪೀಸ್ಗೆ ಅವರು ನಮ್ಮ ಹತ್ರ ತೊಗೋತಾ ಇದ್ದಾರೆ. ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಇದೇ ಪ್ರಾಡಕ್ಟ್ ನಿಮಗೆ ಎಷ್ಟಕ್ಕೆ ಸಿಗುತ್ತೆ, 149 ರೂಪೀಸ್ಗೆ ಸಿಗುತ್ತೆ. ಸೊ 149 ಪ್ರೈಸ್ಗೆ ಇದು ಈಸಿಲಿ ಸೆಲ್ ಔಟ್ ಆಗುತ್ತೆ. ಆ್ಯಂಡ್ ಕ್ವಾಲಿಟಿ ವೈಸ್ ನೀವು ಕೂಡ ನೋಡ್ತಾ ಇರ್ಬೋದು, ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ತುಂಬ ಚೆನ್ನಾಗಿರುವಂಥ ಒಳ್ಳೆ ಬಟ್ಟೆಯಿಂದ ಮಾಡಿರುವಂಥದ್ದು. ಓಕೆ, ಆ್ಯಂಡ್ ಇದು ಹ್ಯಾಂಡ್ ಮೇಡ್, ರಿಯಲ್ ಹ್ಯಾಂಡ್ ಮೇಡಿಂದ ಮಾಡಿರುವಂಥದ್ದು, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು ಮಲ್ಟಿಪಲ್ ಕಲರಲ್ಲಿ ಕೂಡ ಅವ್ರು ಹೇಳಿರುವಂಥದ್ದು. ಸೊ ಹೀಗಾಗಿ ನಾವು ರೆಡಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದೇ ರೀತಿ ನಿಮಗೂ ಕೂಡ ಪ್ರಾಡಕ್ಟ್ಗಳು ಒಂದು ನೀವೇ ಹೊಲಿತೀವಿ ಅಂತಂದರೆ ಹೊಲಿರಿ. ಓಕೆ, ಹೊಲಿದ್ಬಿಟ್ಟು ನೀವು ಬೇಕಂದರೆ ಇದೇ ರೀತಿ ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು. ಓಕೆ, ಬಟ್ ಆದರೆ ಇದ್ರದ್ದು ಮೇಜರ್ಮೆಂಟ್ ಏನಿರುತ್ತೆ, ಮೇಜರ್ಮೆಂಟ್ ತುಂಬ ಪರ್ಫೆಕ್ಟ್ ಆಗಿರಬೇಕು. ಅಂದಾಗ ಮಾತ್ರ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ, ಅದರ್ವೈಸ್ ಶೇಪ್ ತುಂಬ ಕೆಟ್ಟೋಗ್ಬಿಡುತ್ತೆ. ಓಕೆ, ಸೊ ಅದನ್ನು ನಾವು ಮಾಡಿ ನೋಡಿದ್ದೀವಿ 1-2 ಪ್ರಾಡಕ್ಟ್ನ. ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಪ್ರಾಡಕ್ಟ್ ನಾವು ರೆಡಿ ಮಾಡಿಕೊಟ್ಟಿದ್ವಿ. ಅವ್ರು ಏನು ಹೇಳಿದ್ರು, ಅವ್ರ ರಿಕ್ವೈರ್ಮೆಂಟ್ ಏನಿತ್ತು ಅಂತಂದರೆ ಯೂನಿಕ್ ಪ್ರಾಡಕ್ಟ್ ಬೇಕಂತ ಹೇಳಿದರು. ಯೂನಿಕ್ ಪ್ರಾಡಕ್ಟ್ ಮಾಡಬೇಕು ಅಂತಂದಾಗ ಸ್ಟಾರ್ಟಿಂಗಲ್ಲಿ ನಾವು ಮಾಡಿರುವಂಥದ್ದು ಈ ಪ್ರಾಡಕ್ಟ್ ಅವ್ರು ಸ್ಯಾಂಪಲ್ ಮಾಡಿ ಕಳಿಸಿದ್ವಿ. ಬಟ್ ಆದರೆ ಅವರು ಇದನ್ನು ಬೇಡ ಅಂತ ಹೇಳಿದ್ರು. ಇದು ಒಂದು ಇನ್ನೊಂದು ಪ್ರಾಡಕ್ಟ್ ಮಾಡಿ ತೋರಿಸಿದ್ವಿ, ಅದು ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿದರು. ಸೊ ಫೈನಲ್ ಅವರು ಇವಾಗ ಇದು ಆದಮೇಲೆ, ಇದು ರಿಜೆಕ್ಟ್ ಆದಮೇಲೆ ಸೊ ನೆಕ್ಸ್ಟ್ ನಾವು ಟ್ರೈ ಮಾಡಿದ್ವಿ ಈ ಒಂದು ಪ್ರಾಡಕ್ಟು. ಸೊ ಇದು ಹೇಗಿದೆ ಅಂತ ಹೇಳಿ, ಸೊ ಇದು ಅವರು ಓಕೆ ಅಂತ ಹೇಳಿದರು. ಸೊ ಇದು ನೋಡಿದ ತಕ್ಷಣವೇ ಸೊ ಇದಕ್ಕೆ ಆರ್ಡರ್ ಬಂತು. ಎಸ್, ಇದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದು ಇವಾಗ ಅವ್ರಿಗೆ ಏನಾದರೂ ಆನ್ಲೈನು ಸೆಲ್ ಆಗೇ ಆಗುತ್ತದೆ. ಆ್ಯಕ್ಚುಲಿ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ನನಗೆ. ಓಕೆ, ಆ್ಯಂಡ್ ಈ ಒಂದು ಪ್ರಾಡಕ್ಟು ಈಸಿಲಿ ಸೆಲ್ ಆಗುತ್ತೆ. 149 ರೂಪಾಯಿಗೆ ಈಸಿಲಿ ಸೆಲ್ ಔಟ್ ಆಗುತ್ತೆ. ಆ್ಯಂಡ್ ಇದನ್ನು ಆನ್ಲೈನ್ ನೀವು ಆರಾಮವಾಗಿ ಮಾರ್ಬೋದು. ಆ್ಯಂಡ್ ಈ ಪ್ರಾಡಕ್ಟು ಇವಾಗ ಅವರು 100 ಪೀಸ್ಗೆ ಆರ್ಡರ್ ಬಂದಿದೆ. ಸೊ ಇದನ್ನು ನಾವು ಎಷ್ಟು ಕೊಡ್ತಾ ಇದ್ದೀವಿ, 49 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಸೊ ನಿಮ್ಮಲ್ಲಿ ಯಾರಾದರೂ ಇದ್ದೀವಿ, ನಾವು ಕೂಡ ಹೊಲಿಯೋಕ್ಕಾಗಲ್ಲ, ನಮ್ಮ ಹತ್ರ ಟೈಮ್ ಇಲ್ಲ, ಬಟ್ ನಮ್ಮದೊಂದು ಶಾಪ್ ಇದೆ ಅಥವಾ ನಮ್ಮದೇ ಆದಂಥ ಒಂದು ಈ ರೀತಿ ಮೀಶೋದಲ್ಲಿ ಒಂದು ಪೇಜಸ್ ನಾವು ಕೂಡ ರನ್ ಮಾಡ್ತಾ ಇದ್ದೀವಿ, ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದೀವಿ, ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಫಾಲೋವರ್ಸ್ ಇದ್ದಾರೆ, ಮತ್ತು ಬೇರೆ ಯಾವುದೇ ಒಂದು ಇದರಲ್ಲಿ ನಿಮ್ಮದು ಯೂಟ್ಯೂಬಲ್ಲಿ ಕೂಡ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ಈ ರೀತಿ ಪ್ರಾಡಕ್ಟ್ಗಳನ್ನ ನೀವು ಅವರಿಗೆ ತೋರಿಸಿ ಸೆಲ್ ಔಟ್ ಮಾಡಬಹುದು. ಓಕೆ, ಸೊ ಇದನ್ನು ನೀವು ರನ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಈಸಿಲಿ ಡಬಲ್ ಪ್ರಾಫಿಟ್ ಆಗುತ್ತೆ. ಓಕೆ, ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಇದ್ದೀರಿ ಅಂತಂದರೆ ಕಾಮೆಂಟ್ ಮಾಡಿ. ಎಸ್, ನಮಗೆ ಹೋಲ್ಸೇಲ್ ಬೇಕು ಅಂದರೆ ಹೋಲ್ಸೇಲ್ ಪ್ರೈಸ್ ಇದ್ರದ್ದು ನಿಮಗೆ ಬೀಳುವಂಥದ್ದು 49 ರೂಪೀಸು. ಬಟ್ ಆದರೆ ನಿಮಗೆ ಒಂದು ಇಲ್ಲಪ್ಪ ನಮಗೆ ಸಿಂಗಲ್ ಪೀಸ್ ಬೇಕಂತ ಅನ್ನೋರು ಇದ್ದರೂ ಕೂಡ ಅವರಿಗೂ ಕೂಡ 49 ರೂಪೀಸ್ಗೆ ನಾವು ಇದನ್ನು ಸೆಲ್ ಔಟ್ ಮಾಡ್ತೀವಿ. ಬಟ್ ಅದು ಶಿಪ್ಪಿಂಗ್ ಚಾರ್ಜ್ ಆ್ಯಡ್ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ, ಅದು ಡಿಪೆಂಡ್ ಆಗುತ್ತೆ, ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಬಟ್ ನೀವು ಶಿಪ್ಪಿಂಗ್ ಚಾರ್ಜ್ ಕೊಟ್ಟು ನಾವು ತರಿಸಿ ನಾವು ಯೂಸ್ ಮಾಡ್ತೀವಿ, ಸಿಂಗಲ್ ಪೀಸ್ ಬೇಕು ಅಂತ ಅನ್ನೋರಿದ್ರು ಕೂಡ ಕಾಮೆಂಟ್ ಮಾಡಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಾನು ಹಾಕ್ತೀನಿ, ನಂತರ ನೀವು ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಇದಕ್ಕೆ ಆರ್ಡರ್ ಮಾಡಿ. ಓಕೆನಾ. ಸೊ ಈ ಒಂದು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ರೀಸೆಂಟಾಗಿ ಬಂದಿರುವಂಥ ಒಂದು ನಮಗೆ ಇದನ್ನು. ಸೊ ಇದು ಆರ್ಡರ್ ಕಂಪ್ಲೀಟ್ ಆಗಿ ಪ್ಯಾಕಿಂಗ್ ಆಗುವಾಗ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ, ಎಷ್ಟು ಪ್ರಾಡಕ್ಟು ಹೇಗೆ ನಾವು ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದೀವಿ ಅಂತ ಹೇಳಿ. ಸೊ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸೊ ಹೀಗಾಗಿ ಇನ್ನೂ ನಡೀತಾ ಇದೆ ಕೆಲಸ. ಬಟ್ ಇದು ಕಂಪ್ಲೀಟ್ ಆಯಿತು ಅಂತಂದರೆ ಸೊ ಡೆಫಿನೆಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಇತ್ತು, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು ಕೂಡ ಅದನ್ನು ಕೂಡ ಹೇಳ್ತೀನಿ. ಯಾಕಂದರೆ ಯೂನಿಕ್ ಪ್ರಾಡಕ್ಟ್ ಇದೆ. ಆ್ಯಂಡ್ ನಿಮ್ಗೆ ಹೇಗೆ ಅನಿಸ್ತು ಇವತ್ತಿನ ಈ ವಿಡಿಯೋ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಹೊಸಬರಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ಅಪ್ಡೇಟು ಅಥವಾ ಹೊಸ ವೀಡಿಯೋಸ್ಗಳು ಬಂದಾಗ ನಿಮಗೊಂದು ನೋಟಿಫಿಕೇಶನ್ ಸಿಗುತ್ತೆ. ಮತ್ತು ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡಿ, ಇದರಿಂದ ನೋಟಿಫಿಕೇಶನ್ ಎಲ್ರಿಗೂ ಹೋಗುತ್ತೆ. ಮೇ ಬಿ ಎಲ್ರಿಗೂ ನೋಟಿಫಿಕೇಶನ್ ಹೋಗ್ತಾ ಇಲ್ಲ ಅಂತ ಅನ್ಕೋತೀನಿ. ಓಕೆ, ಸೊ ಮುಂದಿನ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.